ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ವಿರುದ್ಧ ಹೋರಾಟ ಪ್ರಬಲಗೊಳ್ಳುತ್ತಿದೆ. ವಿವಿಧ ಮಠಗಳ ಸ್ವಾಮೀಜಿಗಳು, ಸಂಘ ಸಂಸ್ಥೆಗಳು, ರಾಜಕೀಯ ಮುಖಂಡರು, ಹೋರಾಟಗಾರರು, ಪರಿಸರವಾದಿಗಳು ಈಗಾಗಲೇ ಒಟ್ಟಾಗಿ ಹೋರಾಟಕ್ಕೆ ಸಜ್ಜಾಗಿದ್ದು, ಸಾಗರದಲ್ಲಿ ಸಭೆ ನಡೆಸುವ ಮೂಲಕ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಸಂದೇಶವನ್ನ ರವಾನಿಸಿದ್ದಾರೆ. ಕೇಂದ್ರ ಸರ್ಕಾರ ಯೋಜನೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ, ಆದ್ರೂ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅಂತ ಹೇಳಲಾಗ್ತಿದೆ. ಶರಾವತಿ ನದಿ ಪಾತ್ರದಲ್ಲಿ ಮುಂದೆ ಯಾವುದೇ ಯೋಜನೆ ಕೈಗೊಳ್ಳಲು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹೇರಲು ಹೋರಾಟ ತೀವ್ರಗೊಳಿಸಲು ತೀರ್ಮಾನಿಸಲಾಗಿದೆ. ಭೂಮಿ ಹಿಂದೆ ವಶಪಡಿಸಿಕೊಂಡಿದ್ದಾರೆ, ಭೂಮಿ ಸ್ವಾಧೀನಪಡಿಸಿಕೊಂಡಿದ್ದಾರೆ, ಮರ ಹೋಗ್ತಾವಲ್ಲ ನೀರು ಎತ್ತರಿಸಿದ್ರೆ ನೀರು ಜಾಸ್ತಿ ಶೇಖ, ಅದಕ್ಕೆ ಉತ್ತರ ಇಲ್ಲ. ಒಂದು 2,500 ಆ ಪಂಪ್ ಮಾಡೋದಕ್ಕೆ ಬೇಕು ಮೆಗಾವ್ಯಾಟ್. ಇನ್ನು 1,000 ಮೆಗಾವ್ಯಾಟ್ ಕಮ್ಮಿ ಆಗ್ತದೆ ವಿದ್ಯುತ್. ಅದು ಎಲ್ಲಿಂದ ತರ್ತಾರೆ? ಇಷ್ಟಕ್ಕೂ ಈ ಶರಾವತಿ ಕೊಳ್ಳ, ಶರಾವತಿ ಕಣಿವೆಗೆ ವಿದ್ಯುತ್ ಉತ್ಪತ್ತಿ ಆಗೋದು 1,469 TMC ಮಾತ್ರ. 4 ಸೇರಿ ಲಿಂಗನಮಕ್ಕಿ ಡ್ಯಾಮ್, MG ಸ್ಟೇಷನ್, AB ಸೈಟು, ಶರಾವತಿ ಟೈರ್ಲೆಸ್ ಬರೆಯಲಿದೆಯಲ್ಲ ಗೆಲ್ಸೋಪೇಟೆ, ಅಲ್ಲಿ ಎಲ್ಲ ಸೇರಿ 1,469 TMC ಉತ್ಪತ್ತಿ ಆಗುತ್ತೆ ಬುದ್ಧಿ. ಇವರಿಗೆ ಮೆಗಾವ್ಯಾಟ್ ಏನಂತೆ ನಾನು ಗುರುಗಳೆಲ್ಲ ಇದ್ದು ಸ್ವಲ್ಪ ಮಾತಾಡುವ ಇಲ್ಲ ತಪ್ಪದು. ಅವ್ರ ಮೇಲೆ ಗೌರವ ಮತ್ತು ಪ್ರೀತಿಯಿಂದ, ಯಡಿಯೂರಪ್ಪ ಇದ್ರೆ ಹೆದರಿಕೆಯಿಂದ, ಹಿಂಗೆ ಅದು ಎಲ್ಲ ಮನುಷ್ಯರು ಇರುತ್ತೆ ಸಹಜವಾಗಿ. 1,469 ಮೆಗಾವ್ಯಾಟ್ ಇದೆ. ಇನ್ನ 1,000 ಮೆಗಾವ್ಯಾಟ್ ಬೇಕಲ್ಲ, ಅದು ಎಲ್ಲಿಂದ ತಂದು ಇರ್ತಾರೆ? ಈ 1,400 ಮೆಗಾವ್ಯಾಟ್ ಆಗಲಿ, ಅದನ್ನ ಉತ್ಪತ್ತಿ ಮಾಡುವ ಜಾಗದಿಂದ ಪಂಪ್ ಮಾಡುವ ಜಾಗಕ್ಕೆ ವಿದ್ಯುತ್ ಹರಿಸ್ಬೇಕಲ್ಲ, ಸಾಗಣೆ ಮಾಡ್ಬೇಕಲ್ಲ. ಲಿಂಗನಮಕ್ಕಿ ಡ್ಯಾಮ್ 10 ಕಿಲೋಮೀಟರ್ ಇದೆ, MG ಸ್ಟೇಷನ್ 6 ಕಿಲೋಮೀಟರ್ ಇದೆ, AB ಸೈಟ್ 4 ಕಿಲೋಮೀಟರ್ ಇದೆ, ಆಲ್ಮೋಸ್ಟ್ 1 ಕಿಲೋಮೀಟರ್ ಗೇರ್ಸೊಪ್ಪ ಇದೆ. ಅಲ್ಲಿಂದೆಲ್ಲ ಲೈನ್ ಹಾಕಿ ತರಬೇಕಲ್ಲ ಪಂಪ್ ಹೌಸ್ ವರೆಗೆ. ಆವಾಗ ಅರಣ್ಯ ಹಾಳಾಗೋದಿಲ್ವಾ? ಎಷ್ಟು ದೊಡ್ಡ ಲೈನ್ ಹಾಕಬೇಕು? 1,400 ಮೆಗಾವ್ಯಾಟ್ಗೆ. ಈಗ ಸಾಗರ ಆಚೆಗೆ ಈಚೆಗೆ ಒಟ್ಟು 6 ಲೈನ್ ಹೊಂದಿದವಲ್ಲ, ಅಂಥದ್ದು ಹಾಕ್ಬೇಕಲ್ಲ. 1 ಕಿಲೋಮೀಟರ್, 2 ಕಿಲೋಮೀಟರ್, 5 ಕಿಲೋಮೀಟರ್ ಆಗೋದು. ಅಲ್ಲಿ ಅರಣ್ಯ ಇಲ್ಲದಿರೋ 1 ಗುಂಟೆ ಜಾಗ ಇದೆಯಾ? ಅದನ್ನ ಯಾಕೆ ಲೆಕ್ಕ ಹಾಕ್ತಾ ಇಲ್ಲ? ಯಾರು ಹಾಕಿಲ್ಲ ಇಲ್ಲಿವರೆಗೆ. ಅದಾಯ್ತು, ಅಲ್ಲಿರೋದೇ ಅಲ್ಲಿ ಬಳಸೋಕ್ಕೂ ಅರಣ್ಯ ಹೋಗ್ತದೆ. ಚೂರು ಅಂದ್ರೆ ಬಾಲಾಜಿ ಅವರೆಲ್ಲ ಶಿವಮೊಗ್ಗದಿಂದ ಬಂದಾರ. ನಿಜವಾಗಿ ಒಂದು ಬಹಳ ಖುಷಿ ಅನ್ಸುತ್ತೆ ಏನಂದ್ರೆ, ಧಾರವಾಡದವರಿಗೆ ಅರಿವು ಬಂದಕ್ಕೆ ಮಲೆನಾಡಿಗೆ ಅರಿವು ಬಂದಿಲ್ಲ ಅನ್ನೋದೇ ಬೇಜಾರಾದ ಸಂಗತಿ. ಒಂದು ಧಾರವಾಡದಿಂದ ತಾಯಿ ಬಂದರು, ಒಂದು ಚಪ್ಪಾಳಿ ತಕ್ಕರು, ನಿಜವಾಗಿ ಅಭಿಮಾನ ಕೊಟ್ಟಿರ್ತಾರೆ. ಇದೇ ಅವೇರ್ನೆಸ್ ರೀ, ಪರಿಸರ ಉಳಿಸ್ಬೇಕು ಅನ್ನುವಂತಹ ಮನೋಭಾವನೆ ನಮ್ಮಲ್ಲಿ ಬರಬೇಕಾಗಿರುವಂಥದ್ದು. ಸುಮ್ಮನೆ ನನಗೆ ಕುತ್ಕೊಂಡ ಒಂದು ಚಿಂತನ ಆಗಿತ್ತು. ಎಲ್ಲ ಮರಗಳು ಒಂದು ಮೀಟಿಂಗ್ ಮಾಡ್ತಾ ಇದ್ವಿ, ನಾವು ಉಳಿಬೇಕಂದ್ರೆ ಏನು ಮಾಡಬೇಕು, ನಾವೆಲ್ಲ ಒಗ್ಗಟ್ಟಾಗಬೇಕು ಅಂತ ಕುತ್ಕೊಂಡೆಲ್ಲ ಚರ್ಚೆ ಮಾಡ್ತಾ ಇದ್ದು. ಒಂದು ಬಾರಿ ಮನುಷ್ಯ ಕಾಡಿಗೆ ಹೋದ ಮೇಲೆ ಯಾರೋ ಒಬ್ಬ ದೂತ ಬಂದಾನಪ್ಪ, ಒಂದು ಮರ ಹೌದಾ? ಎಲ್ಲ ಮರಗಳು ಚರ್ಚೆಯಲ್ಲಿದ್ದಾಗ ಯಾರೋ ಒಬ್ಬ ಇಲ್ಲ, ಯಾರೋ ಒಬ್ಬ ಬಂದಾನ, ಅವನ ಜೊತೆ ನಮ್ಮ ಒಬ್ಬನ ಸೇರಿಬಿಟ್ಟ. ಒಬ್ಬ ಯಾರೋ ಹೇಳಿದ್ರು, ಹಂಗಾದ್ರೆ ಏನೇನು ಬಂದವು ಅಂದ. ಇಲ್ಲ, ಕೈಯಾಗ ಒಂದೇನೋ ಮಚ್ಚಿ ಥರ ಐತಿ, ಅದ್ರ ಜೊತೆ ನಮ್ಮ ಒಬ್ಬ ಹಿಂದೆಗಡೆ ಸೇರಿದ. ನಮ್ಮ ಒಬ್ಬ ಸೇರಿದಂದ್ರೆ ನಾವಿನ್ನು ಒಳ್ಳೆಯಲ್ಲ, ಕತ್ತಿ ಹಿಡ್ಕೊಂಡು ಕೊಡ್ಲಿ ತಗೊಂಡೋಗಿ ಅವ ನಮ್ಮ ಒಬ್ಬ ಅವ್ರ ಜೊತೆ ಸೇರ್ಯಾನಂದ್ರೆ ನಮ್ಗೆ ಇನ್ನು ಉಳಿಗಾಲಿಲ್ಲ ಅನ್ನುವಂಥ ಮಾತನ್ನ ಆ ಮರಗಳು ಹೇಳ್ತಾ ಇದ್ದೀವಿ. ನಾವು ವಿಚಾರ ಮಾಡಬೇಕು. ಮಲೆನಾಡು ಉಳಿಬೇಕು ಅಂದ್ರೆ ಕೆಟ್ಟ ಮನೋಭಾವನೆಗಳು ಅಂಥವ್ರ ಜೊತೆ ಸೇರಿದು ಅಂದ್ರೆ ಖಂಡಿತವಾಗಿ ಶರಾವತಿ ಉಳಿಸೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿರುವಂಥದ್ದು. ಪರಿಸರ ಆಸಕ್ತರಷ್ಟೇ ಮಾಡೋದಲ್ಲ, ನಮ್ಮ ಜೀವನಾಡಿರಿ. ಶರಾವತಿ ಅನ್ನುವಂಥದ್ದು ನಮ್ಮ ಜೀವನಾಡಿ. ನೀವು ಇದೊಂದು ಸುಮ್ಮನೆ ಪಂಪ್ ಸ್ಟೋರೇಜ್ ಅನ್ನುವಂಥದ್ದು ನನಗೆ ಚಿಂತನೆ ಬಂದಿರುವಂಥದ್ದು ಏನು ಅಂದರೆ, ಪಂಪ್ ಸ್ಟೋರೇಜ್ ಅನ್ನೋದು ಒಂದು ಚಿಂತನ ಅಷ್ಟೇ.
ಬೆಂಗಳೂರಿಗೆ ಏನು ಶರಾವತಿ ನೀರನ್ನು ಒಯ್ಬೇಕು ಅನ್ನೋದೈತಲ್ಲ, ಅದು ಖಂಡಿತವಾಗಿ ಇದನ್ನು ನಾವು ಅವಕಾಶ ಕೊಟ್ಟರೆ ಅಂದ್ರೆ ಆ ಅವಕಾಶನೂ ಅವರು ಬಳಕೆ ಮಾಡಿಕೊಳ್ತಾರೆ. ಯಾಕಂದ್ರೆ ನಾವು ಒಂದಕ್ಕೆ ಸುಮ್ಮನೆ ಇದ್ದಂದ್ರೆ ಅವರು 3 ಬಳಕೆ ಮಾಡ್ಕೊಂತಾರ. ಅದಕ್ಕಾಗಿ ನಾವು ಇವತ್ತು ಎಚ್ಚೆತ್ತುಕೊಳ್ಬೇಕಾಗಿರುವಂಥದ್ದು. ಯಾಕೆಂತಂದ್ರೆ ಅವಾಗ ನೀವು ಬೆಂಗಳೂರಿಗೆ ನೀರು ಒಯ್ಯಬಾರ್ದು ಅಂತಂದ್ರೆ ನೀವು ನೀರು ಕುಡಿಯಂಗಿಲ್ಲ, ಏನು ಸಿಗಂಗಿಲ್ಲ. ಈಗ ಬಂದ ಬಿಸಿಲೇರಿ ಇದನ್ನು ಕುಡ್ಕೊಂತ ಕೂತ್ಕೋಬೇಕಾಗತ್ತ. 1 ಸೆಕೆಂಡಿಗೆ ನಮ್ಮ ಧನುಷ್ ನಮ್ಮ ಸಾಲದಲ್ಲಿ ಒಂದು ಇದ್ರ ಬಗ್ಗೆ ಅರಿವನ್ನು ಮೂಡಿಸ್ತೀವಿ. ಇಡೀ ಪ್ರಪಂಚ ಚರ್ಚೆ ಮಾಡೋಣ ಒಂಚೂರು. ಅಂದರೆ ಬಾಲಾಜಿ ಅವರೆಲ್ಲ ಶಿವಮೊಗ್ಗದಿಂದ ಬಂದಾರ. ನಿಜವಾಗ್ಲೂ ಒಂದು ಭಾಳ ಖುಷಿ ಅನಿಸುತ್ತೆ ಏನಂದರೆ, ಧಾರವಾಡದಲ್ಲಿ ಅರಿವು ಬಂದೈತಿ, ಮಲೆನಾಡಿನಲ್ಲಿ ಅರಿವು ಬಂದಿಲ್ಲ ಅನ್ನೋದೇ ಬೇಜಾರಾದ ಸಂಗತಿ. ಒಂದು ಧಾರವಾಡದಿಂದ ತಾಯಿ ಬಂದಲ್ಲ, ಒಂದು ಚಪ್ಪಾಳಿ ತಟ್ಟರು, ನಿಜವಾಗ್ಲೂ ಅಭಿಮಾನ ಕೊಟ್ಟಿರ್ತಾರೆ. ನಿಜ ಅವೇರ್ನೆಸ್ ಇದೆ, ಪರಿಸರ ಉಳಿಸಬೇಕು ಅನ್ನುವಂತಹ ಮನೋಭಾವನೆ ನಮ್ಮಲ್ಲಿ ಬರಬೇಕಾಗಿರುವಂಥದ್ದು. ಸುಮ್ಮನೆ ನನಗೆ ಕುತ್ಕೊಂಡ ಒಂದು ಚಿಂತನ ಆಗಿತ್ತು. ಎಲ್ಲ ಮರಗಳು ಒಂದು ಮೀಟಿಂಗ್ ಮಾಡ್ತಾ ಇದ್ವಿ, ನಾವು ಉಳಿಬೇಕಂದ್ರೆ ಏನು ಮಾಡಬೇಕು. ಗುತ್ತಿಗೆದಾರರ ಏಂಜಲು ಕಾಸಿನ ಆಸೆಗೆ ಅರಣ್ಯ ಅಧಿಕಾರಿಗಳು ಒಪ್ಪಿಗೆ ಕೊಟ್ಟಿದ್ದಾರೆ. ಉತ್ಪಾದನೆಯಾದ ವಿದ್ಯುತ್ ಹೇಗೆ ತೆಗೆದುಕೊಂಡು ಹೋಗ್ತಾರೆ ಎಂದು ಅಧಿಕಾರಿಗಳನ್ನ ಕೇಳುವ ತಾಕತ್ ಉಸ್ತುವಾರಿ ಸಚಿವರಿಗೆ ಇಲ್ಲ, ಇಲ್ಲಿನ ಶಾಸಕರಿಗೂ ಇಲ್ಲ ಎಂದು ಮಾಜಿ ಸಚಿವ ಹರತಾಳು ಹಾಲಪ್ಪ ಹೇಳಿದರು. ಇದೀಗ ಆರಂಭವಾಗಿರುವ ಹೋರಾಟ ಮುಂದೆ ಉಗ್ರ ಸ್ವರೂಪ ಪಡೆದುಕೊಳ್ಳುವ ಸಾಧ್ಯತೆಗಳು ಇವೆ.